ನಮಸ್ಕಾರ ವೀಕ್ಷಕರೇ, ಭೀಮನ ಅಮಾವಾಸ್ಯೆಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಭೀಮೇಶ್ವರರನ್ನ ಪೂಜಿಸುವಂತಹ ವಿಶೇಷ ದಿನ. ಜೊತೆಗೆ ಹೆಂಗಳೆಯರು ತಮ್ಮ ಪತಿಯ ದೀರ್ಘಾಯಸ್ಸಿಗೆ ಈ ಒಂದು ವ್ರತವನ್ನ ಆಚರಿಸುವಂಥದ್ದು ಬಹಳ ವಿಶೇಷ. ಹಾಗಾದ್ರೆ ಈ ಭೀಮನ ಅಮಾವಾಸ್ಯೆ ಅಂದ್ರೆ ಏನು? ಭೀಮನ ಅಮಾವಾಸ್ಯೆಯ ವ್ರತವನ್ನ ಆಚರಣೆ ಮಾಡೋದು ಹೇಗೆ? ಇದರ ವಿಧಿವಿಧಾನಗಳೇನು? ಇವೆಲ್ಲದರ ಬಗ್ಗೆ ತಿಳಿಸಿಕೊಡೋದಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ತ್ರಿಕಾಲ ಜ್ಯೋತಿಷ್ಯ ಪೀಠಂನ ವಂಶ ಪಾರಂಪರಿಕ ಜ್ಯೋತಿಷ್ಯರು, ಆಧ್ಯಾತ್ಮಕ ಚಿಂತಕರು ಆದ ನಾಗೇಶ್ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಮೊದಲನೆಯದಾಗಿ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ. ವಾಗರ್ತ ಯುವ ಸಂಪೃಕ್ತೌ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು. ಗುರುಗಳೇ, ಭೀಮನ ಅಮಾವಾಸ್ಯೆ, ಈ ಭೀಮನ ಅಮಾವಾಸ್ಯೆಯನ್ನ ಪ್ರಮುಖವಾಗಿ ಹೆಂಗಳೆಯರು ಬಹಳ ವಿಶೇಷವಾಗಿ ಆಷಾಢ ಮಾಸದಲ್ಲಿ, ಅದು ಅಮಾವಾಸ್ಯೆ ಅಂತ ಹೇಳ್ತಾರೆ, ಆಷಾಢ ಮಾಸೆಯ ಭೀಮನ ಅಮಾವಾಸ್ಯೆಯನ್ನ ಆಚರಿಸುವಂಥದ್ದು. ಹಾಗಾದ್ರೆ ಈ ಭೀಮನ ಅಮಾವಾಸ್ಯೆ ಅಂತಂದ್ರೆ ಏನು? ಯಾಕೆ ಪ್ರಮುಖವಾಗಿ ಹೆಂಗಳೆಯರು ಮಾತ್ರ ಈ ಒಂದು ಭೀಮನ ಅಮಾವಾಸ್ಯೆಯನ್ನ ಆಚರಿಸ್ತಾರೆ? ಏನಿದರ ಮಹತ್ವ ಗುರುಗಳೇ? ಗುರುಭ್ಯೋ ನಮಃ. ಮೊದಲನೆಯದಾಗಿ ಭೀಮನ ಅಮಾವಾಸ್ಯೆ ಅನ್ನುವಂಥದ್ದು ಆಚರಣೆ ಮಾಡ್ಕೊಂಡು ಬಂದಂತಹ ನಮ್ಮ ಪುಣ್ಯಭೂಮಿನಲ್ಲಿ ಸನಾತನ ಧರ್ಮಕ್ಕೂ ನಮ್ಮ ಪುರಾಣಗಳ ಪ್ರಕಾರವಾಗಿ ಮಹಾಭಾರತಕ್ಕೆ ಸಂಬಂಧಿಸಿದಂತಹ ಯೋಗ ಬಲ ಅನ್ನುವಂಥದ್ದು. ಯೋಗ ಬಲ ಅಂದರೆ ನಮ್ಮ ಮನಸ್ಸಿನ ಧೈರ್ಯ, ಸ್ಥಿತಿ ಗತಿಗಳನ್ನು ಮತ್ತು ಕೌಟುಂಬಿಕದ ಕಲಹಗಳನ್ನು ಇವೆಲ್ಲವನ್ನು ಹೋಗಲಾಡಿಸುವುದಕ್ಕೆ ಮುಖ್ಯವಾಗಿ ಏನು ಬೇಕು? ನಮ್ಮ ಆಯುಷ್ಯ ಅನ್ನುವಂಥದ್ದು ಬೇಕು. ಆಯುಷ್ಯ ಅನ್ನುವಂಥದ್ದು ವೃದ್ಧಿಸುವಂಥದ್ದು ಆಹಾರ ಪದ್ಧತಿಗಳಿಂದ, ನಮ್ಮ ಮನಸ್ಸಿನ ಸ್ಥಿತಿಗತಿಗಳಿಂದ. ಈ ಆಯುಷ್ಯನ್ನು ವೃದ್ಧಿಸುವುದಕ್ಕೋಸ್ಕರ ಸಾಕ್ಷಾತ್ತು ಪಾರ್ವತೀ ದೇವಿ ಆರಾಧನೆ ಮಾಡಲೇಬೇಕು ಅನ್ನುವಂಥದ್ದು ನಿರ್ಧಾರವನ್ನು ಸಾಕ್ಷಾತ್ ಜಗನ್ಮಾತೆಯ ಸಂಕಲ್ಪದಿಂದ ಆಷಾಢದ ಕೊನೆಯ ಅಮಾವಾಸ್ಯೆ ದಿನದಂದು ಆಯ್ಕೆ ಅನ್ನುವಂಥದ್ದು ಮಾಡಿಕೊಂಡ್ಲು ಅಮ್ಮ. ಹೇಗೆ ಅಂತಂದರೆ, ಇಡೀ ಚತುರ್ಮಾಸಕ್ಕೆ ಸಂಬಂಧಿಸಿದಂತೆ 4 ಮಾಸಗಳಿಗೂ ಸಂಬಂಧಿಸಿದಂತೆ, ಯುಗಾಂತರಗಳಿಗೂ ಸಂಬಂಧಿಸಿದಂತೆ ಆಷಾಢ ಮಾಸದಲ್ಲಿ ಆಷಾಢ ಮಾಸದ ಅಮಾವಾಸ್ಯೆಯ ತುಂಬ ವಿಶೇಷವಾದ ಒಂದು ಸಂಕಲ್ಪ. ಆ ಸಂಕಲ್ಪವನ್ನು ಈಡೇರಿಸಿಕೊಳ್ಳುವುದಕ್ಕೆ ಸುಲಭವಾದ ಮುಹೂರ್ತ ಮತ್ತು ಮಾರ್ಗ. 4 ಯುಗಗಳಿಗೂ ಸಂಬಂಧಿಸಿದಂತೆಯೇ, 4 ತಿಂಗಳಿಗೂ ಸಂಬಂಧಿಸಿದಂತೆಯೇ ಈ ಆಷಾಢ ಮಾಸವನ್ನು ಚತುರ್ಮಾಸ ಯೋಗ ಫಲ ಅನ್ನುವಂಥದ್ದು ಹೇಳ್ತಾರೆ. ಅಂದರೆ ನಮಗೆ ಆಗ್ತಾ ಇರುವಂತಹ ಋಗ್ವೇದ, ಯಜುರ್ವೇದ, ಅಥರ್ವವೇದ ಮತ್ತು ಸಾಮವೇದ, ಈ 4 ವೇದಗಳಿಗೂ ಸಂಬಂಧಿಸಿದಂತೆಯೇ ಮತ್ತು ಈ ಭೀಮನ ಅಮಾವಾಸ್ಯೆ ಅನ್ನುವಂಥದ್ದು ನಮ್ಮ ಸಾಕ್ಷಾತ್ ಜಗನ್ಮಾತೆ ಆದಂತಹ ಪಾರ್ವತೀ ದೇವಿ ಆಯ್ಕೆ ಮಾಡಿಕೊಂಡಂತಹ ಮುಹೂರ್ತ. ಈ ಆಷಾಢ ಮಾಸದಲ್ಲಿ ಕೊನೆ ಅಮಾವಾಸ್ಯೆಯಲ್ಲಿ ಮಾಡುವಂತಹ ಒಂದು ದೇವರ ಪೂಜೆ ಅನ್ನುವಂಥದ್ದೇ ಹೇಳಬೇಕು. ಹಾಗಂತಂದರೆ ಇಡೀ ಭೂಮಂಡಲಕ್ಕೆ ಸಂಬಂಧಿಸಿದಂತೆ ಹೆಣ್ಮಗಳಿಗೆ ಅಧಿಪತಿ ಆದಂಥವನು ಗಂಡ ಅನ್ನುವಂಥದ್ದು. ಹಾಗಿರುವಾಗ ಶ್ರೀಪತಿ ಅಂತ ಆರೋಗ್ಯ ಅನ್ನುವಂಥದ್ದು ಚೆನ್ನಾಗಿದ್ದರೆ ಮನೆ ಕುಟುಂಬ ಸಂಸಾರ ಚೆನ್ನಾಗಿರುತ್ತದೆ, ನಮಗೆ ಆಯುಷ್ಯ ಅನ್ನುವಂಥದ್ದು ಚೆನ್ನಾಗಿರುತ್ತದೆ ಮತ್ತು ಇರುವಂತಹ ಸಮಸ್ಯೆಗಳ ಎಲ್ಲ ರೂಪದಲ್ಲೂ ಕೂಡ ಭಗವಂತ ನಮಗೆ ಆಶೀರ್ವಾದ ಕೊಡ್ತಾನೆ. ಆದ ಕಾರಣದಿಂದ ಈ ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ನಮಗೆ ಎಲ್ಲವನ್ನೂ ಕೂಡ ಕ್ಷೀಣಿಸ್ತಾ ಇರುತ್ತದೆ. ಅಂತಂದರೆ ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು ಮತ್ತು ಬೆಂಕಿ ಆಗಿರ್ಬೋದು, ಈ 3ಕ್ಕೂ ಸಂಬಂಧಿಸಿದಂತೆಯೇ ಸ್ವಲ್ಪ ಎಲ್ಲವನ್ನು ಕೂಡ ಅಡೆತಡೆಗಳು, ಕೌಟುಂಬಿಕ ಜೀವನಕ್ಕೆ ಆಗಬೇಕಾಗಿರುವಂತಹ ಕೆಲವು ಸಮಸ್ಯೆಗಳು ಎಲ್ಲವನ್ನು ಕೂಡ ತಟಸ್ಥವಾಗುತ್ತವೆ. ದೇವತೆಗಳೇ ನಿದ್ರೆ ಅವಸ್ಥೆಗೆ ಹೋಗುವಂತಹ ಆಷಾಢ ಮಾಸ. ಹೀಗಿರುವಾಗ ಅಮಾವಾಸ್ಯೆಗೆ ಕೊನೆಯ ದಿನ ಅನ್ನುವಂಥದ್ದು, ಅಂದರೆ ಆಷಾಢದಲ್ಲಿ ಇರುವಂತಹ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ತಳೆದು ಕೆಟ್ಟದನ್ನೆಲ್ಲನೂ ಕೂಡ ಕಳ್ಕೊಂಡು ಒಂದು ಶುಭ ಮುಹೂರ್ತ ಸ್ಟಾರ್ಟ್ ಆಗುವಂಥದ್ದೇ ಅಮಾವಾಸ್ಯೆ. ಆದ ಕಾರಣದಿಂದ ಈ ದಿನ ಬಂದಂತಹ, ಅಂದರೆ
ಆಷಾಢದಲ್ಲಿ 24ನೇ ತಾರೀಕು 7ನೇ ತಿಂಗಳು 2025 ದಿನದ ಮಹಿಮೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನ್ಯೂಮರಾಲಜಿ ಪ್ರಕಾರವಾಗಿ ತೆಗೆದುಕೊಂಡ್ರೂ ಕೂಡ 24 ಅಂತಂದರೆ 24 ಗಂಟೆಗಳು ಹೌದು, 24 ಸಂವತ್ಸರಗಳಿಗೆ ಸಂಬಂಧಿಸಿದಂತಹ ಯೋಗ ಬಲವನ್ನು ಕೂಡ ಹೌದು. 4 ಮತ್ತು 5 ಅಂತಂದರೆ 6ಕ್ಕೆ ಸಂಬಂಧಿಸಿದಂತಹ ಮನೆ ಕುಟುಂಬದಲ್ಲಿ ಇರುವಂತಹ ಯಾವುದೇ ರೀತಿಯ ಹಾರಾಟಗಳು ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥದ್ದು ಈ 24ನೇ ತಾರೀಕಿಗೆ ಸಂಬಂಧಿಸಿದ್ದು. ಮತ್ತು 7 ಅಂತಂದರೆ 7 ಬೀಳು, ಜೀವನದಲ್ಲಿ ಬರುವಂತಹ 7 ಬೀಳು ಕಷ್ಟ ಕಾರ್ಪಣೆಗಳು ಎಲ್ಲವನ್ನೂ ಕೂಡ ಈ ತಿಂಗಳಲ್ಲಿ ನಶಿಸಿ ಹೋಗುತ್ತವೆ. ಹೇಗೆ ನಮ್ಮ ಭೂಮಂಡಲಕ್ಕೆ ಕಾಮನ ಬಿಲ್ಲು ಹೇಗೆ ನಮಗೆ ಪ್ರಕಾಶಮಾನವಾಗಿ ಇರುವಂತಹ ಕರ್ಮಗಳು ಎಲ್ಲವನ್ನೂ ಕೂಡ ಒಂದು ವೈಬ್ರೇಷನ್, ಒಂದು ದಿವ್ಯ ಶಕ್ತಿ ಅನ್ನುವಂಥದ್ದು ಹೇಗೆ ಉದ್ಭವ ಆಗುತ್ತದೆ, ಹಾಗೆ ಮತ್ತು ನಮಗೆ ಇರುವಂತಹ ಸಪ್ತ ಸಾಗರಗಳಿಗೂ ಮತ್ತು ನಮ್ಮ ಇಲ್ಲಿರುವಂತಹ 7 ಚಕ್ರಗಳಿಗೂ ಸಂಬಂಧಿಸಿದಂತಹ ನಂಬರ್ 7 ಹೀಗೆ. ಮತ್ತು 2025 2, 4, 5, 6, 7, 8, 9 ನವರಂಧ್ರಗಳು, ನವಧಾನ್ಯಗಳು ಮತ್ತು ನವಗ್ರಹಗಳಿಗೂ ಸಂಬಂಧಿಸಿದಂತಹ ಇಯರ್ ಯೋಗ 9, 7 ಸಪ್ತಸಾಗರಗಳು ಮತ್ತು 7 ಚಕ್ರಗಳಿಗೆ ಸಂಬಂಧಿಸಿದಂತಹ 24 ಗಂಟೆಗಳು ಬಾರ್ 7 ಅಂದರೆ ಇಷ್ಟು ಸಂಪೂರ್ಣವಾಗಿ ನಮ್ಮ ನ್ಯೂಮರಾಲಜಿ ಪ್ರಕಾರವಾಗಿಯೂ ಕೂಡ ನಮಗೆ ಯೋಗ ಬಲ ಅನ್ನುವಂಥದ್ದು ಮತ್ತು ಶೇಷ ಪ್ರಕಾರವಾಗಿ 4 ಅನ್ನುವಂಥದ್ದು 4 ಯುಗಗಳಿಗೂ ಮತ್ತು 4 ನಮಗೆ ಇರುವಂತಹ 12 ತಿಂಗಳಲ್ಲಿ ಮುಖ್ಯವಾಗಿ 8 ತಿಂಗಳುಗಳು ಶ್ರೇಷ್ಠವಾಗಿ ಅನ್ನುವಂಥದ್ದು ತೆಗೆದುಕೊಳ್ತೀವಿ. ಅದರಲ್ಲಿ 4 ಭಾಗಗಳಾಗಿ ಮಾಡ್ತೀವಿ. ಈ 4 ಭಾಗಗಳಾಗಿ ಮಾಡಿದಾಗ 12 ಜ್ಯೋತಿರ್ಲಿಂಗಗಳಿಗೂ ಸಂಬಂಧಿಸಿದಂತೆಯೇ ಈ 8 ಜ್ಯೋತಿರ್ಲಿಂಗದ ಮಹಿಮೆ ಯಾವುದು? ಭೀಮೇಶ್ವರ. ಜ್ಯೋತಿರ್ಲಿಂಗ ಭೀಮೇಶ್ವರಕ್ಕೆ ಸಂಬಂಧಿಸಿದಂತೆ ಸಾಕ್ಷಾತ್ ಪಾರ್ವತೀ ದೇವಿ ವಾಗ್ದಾನ ಕೊಟ್ಟಂತಹ ಒಂದು ಶಿವನಿಗೆ ಪಾದಪೂಜೆ ಅನ್ನುವಂಥದ್ದು ಮಾಡಿ ಒಂದು ಮುಹೂರ್ತ ಅನ್ನುವಂಥದ್ದು ಭೀಮನ ಅಮಾವಾಸ್ಯೆ ಅನ್ನುವಂಥದ್ದು ಜ್ಯೋತಿರ್ಲಿಂಗಗಳಿಗೆ ಸಂಬಂಧಿಸಿದಂತಹ ಪೂಜೆ ಪುನಸ್ಕಾರ. ಅದೇ ರೂಪದಲ್ಲಿ 3 ಜನ್ಮಗಳಿಗೂ ಸಂಬಂಧಿಸಿದಂತೆ ಇರುವಂತಹ ಕರ್ಮಗಳನ್ನು ಕಳೆದು 7 ಜನ್ಮಗಳಿಗೂ ನಾವು ಹೇಗೆ ನಾವು ಮದುವೆ ಮಾಡಿಕೊಳ್ಳುವಾಗ ನಾವು ಸಪ್ತಪದಿ ಅನ್ನುವಂಥದ್ದು ತಿಳಿತೀವಲ್ಲ, ಹಾಗೆಯೇ 7 ಜನ್ಮಗಳಿಗೂ ಸಂಬಂಧಿಸಿದಂತೆ ಸತಿಪತಿ ರೇಖೆಗಳಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬರಬಾರ್ದು. ಬರುವಂಥವನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವಂತಹ ಏಕೈಕ ಮಾರ್ಗ ಅಂತಂದರೆ ಈ ಭೀಮನ ಅಮಾವಾಸ್ಯೆ ದಿನದಂದು ಗಂಡನಿಗೆ ಪತಿಗೆ ಪಾದಪೂಜೆ ಮಾಡುವಂಥರ ಮುಖಾಂತರದಿಂದ ಸಂಪೂರ್ಣವಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಈ ಮೂಲ ಮಂತ್ರವನ್ನು ಸಾಕ್ಷಾತ್ ಜಗನ್ಮಾತೆಯಿಂದ ಶಿವ ಪಾರ್ವತಿಯರ ಪೂಜೆಯಿಂದ ಬಂದಂತಹ ನಮ್ಮ ಸಂಪ್ರದಾಯಗಳು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಮೊದಲನೇದಾಗಿ ತಾವು ಈ ಭೀಮನ ಅಮಾವಾಸ್ಯೆ ಆಷಾಢ ಮಾಸದಲ್ಲಿ ಬರುವಂಥದ್ದು, ಅದರ ಜೊತೆಗೆ ಹೇಗೆ ಒಂದು ಆಚರಣೆಯನ್ನ ಮಾಡುವಂಥದ್ದು, ಶಿವ ಪಾರ್ವತಿಯರು ಹೇಗೆ ಒಂದು ಪ್ರಮುಖವಾಗಿ ಇಲ್ಲಿ ಹೊರಹೊಮ್ತಾರೆ, ಜೊತೆಗೆ ಹೆಂಗಳೆಯರು ಯಾಕೆ ಒಂದು ದೀರ್ಘಾಯುಸ್ಸಿಗಾಗಿ ಅಂದ್ರೆ ಅವರ ಪತಿಯ ದೀರ್ಘಾಯುಸ್ಸಿಗಾಗಿ ಈ ಒಂದು ಆಚರಣೆನ ಬಹಳ ವಿಶೇಷವಾಗಿ ಮಾಡ್ತಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಟ್ರಿ ಗುರುಗಳೇ. ಹಾಗೇನೆ ಈ ವ್ರತ ಮಾಡುವ ಒಂದು ವಿಧಾನ ಯಾವ ರೀತಿ ಆಗಿರುತ್ತೆ ಗುರುಗಳೇ? ಇದಕ್ಕೆ ಅಂದ್ರೆ ನಾವು ಹೇಳುವಂಥದ್ದು ಪ್ರಿಪ್ರೇಷನ್ಸ್ ಯಾವ ರೀತಿ ಇರಬೇಕು ಅಂತ. ಮುಖ್ಯವಾಗಿ ದೀಪ ಅನ್ನುವಂಥದ್ದು ಅಂದರೆ ಜ್ಯೋತಿ. ಅಮಾವಾಸ್ಯೆ ಅಂತಂದ್ರೆ ಟೋಟಲಿ ಕಪ್ಪು ಅಂತಂದರೆ ಎಲ್ಲ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಕತ್ತಲಿನಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವುದೇ ಅಮಾವಾಸ್ಯೆ ಅನ್ನುವಂಥದ್ದು. ಅಮಾವಾಸ್ಯೆ ಟೋಟಲಿ ಕತ್ತಲು ಅನ್ನುವಂಥದ್ದು ಹೇಗೆ ನಿಭಾಯಿಸಿರುತ್ತದೆ? ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಮತ್ತು ಸತಿಪತಿ ರೇಖಿನಲ್ಲಿ ಇರುವಂತಹ ಒಂದು ಅವಗುಣಗಳನ್ನು ಹೋಗಲಾಡಿಸುವಂತಹ ಪೂಜಾ ಕೈಂಕರ್ಯವೇ ಈ ಭೀಮನ ಅಮಾವಾಸ್ಯೆ. ತಟ್ಟೆನಲ್ಲಿ ಸಂಪೂರ್ಣವಾಗಿ 1 ಬೊಗಸೆ ಅಕ್ಕಿಯನ್ನು ತೆಗೆದುಕೊಂಡು 3 ಸ್ಪೂನ್ ಆಗುವಷ್ಟು ಒಂದು ಹಸುವಿನ ತುಪ್ಪದ ಜೊತೆಗೆ, ಬೆಲ್ಲದ ಜೊತೆಗೆ, ಅರಿಶಿನ ಕುಂಕುಮದ ಜೊತೆಗೆ ಮತ್ತು 3 ಪತ್ರೆಗಳನ್ನು ಉಪಯೋಗಿಸಿ, ಬಿಲ್ಪತ್ರೆ ಉಪಯೋಗಿಸ್ಬೋದು, ತುಳಸಿಯನ್ನು ಉಪಯೋಗಿಸ್ಬೋದು ಮತ್ತು ವಿಳ್ಯದ ಎಲೆಯನ್ನು ಉಪಯೋಗಿಸ್ಬೋದು. ಅದೇ ರೀತಿ 3 ಪುಷ್ಪಗಳನ್ನು, 3 ಥರದ ಹೂವುಗಳನ್ನು ಕೂಡ ಜೊತೆಗೆ ಇಟ್ಟು ಒಂದು ತಟ್ಟೆಯಲ್ಲಿ ಇಟ್ಟು ದೀಪದಗಳ ಆರಾಧನೆಗಳ ಪ್ರಕಾರವಾಗಿ ಪ್ರಕೃತಿಗೆ ಪ್ರಥಮವಾಗಿ
ಪ್ರಕೃತಿಗೆ ಆಹ್ವಾನ ಕೊಡಬೇಕು. ನಾವು ಪಂಚಭೂತಗಳಿಗೂ ಕೂಡ ಆಹ್ವಾನ ಕೊಟ್ಟು ನಾವು ಆ ತಟ್ಟೆನಲ್ಲಿ ಇಟ್ಟು ಸಂಪೂರ್ಣವಾಗಿ ಪೂಜೆಗಳ ಮುಖಾಂತರವಾಗಿ ರೆಡಿ ಮಾಡಿ ಇಟ್ಕೋಬೇಕು ಮೊದಲನೇದಾಗಿ. ತದನಂತರ ಗಂಡನಿಗೆ ಪಾದಪೂಜೆ ಅನ್ನುವಂಥದ್ದು ಮಾಡಿದ ನಂತರ ಈ ಪೂಜಾ ಫಲಗಳು ಅನ್ನುವಂಥದ್ದು ಏನಿರುತ್ತೋ ಅವೆಲ್ಲವನ್ನು ಕೂಡ ನಾವು ಆಹ್ವಾನ ಅನ್ನುವಂಥದ್ದು ಕೊಟ್ಟು ಮನೆ ಕುಟುಂಬದ ಏಳಿಗೆಗೋಸ್ಕರ ಮನೆ ಕುಟುಂಬಕ್ಕೆ ಎಲ್ಲವನ್ನು ಕೂಡ ಆರ್ಗ್ಯ ಅನ್ನುವಂಥದ್ದು ಮತ್ತು ಗಂಜಲ ಅನ್ನುವಂಥದ್ದು ಏನಿರುತ್ತೋ ಪಂಚಗವ್ಯಂ ಅನ್ನುವಂಥದ್ದು ಏನಿರುತ್ತೋ ಈ ಗಂಜಲವೆಲ್ಲವನ್ನು ಕೂಡ ಮನೆಗೆ ಸಿಂಪಡಿಸಿ ಪ್ರೋಕ್ಷಣೆ ಮಾಡಿಕೊಂಡು ಅದು ಪೂಜೆಗಳ ಮುಖಾಂತರದಿಂದ ಎಲ್ಲನೂ ಆದ ನಂತರ ಅದನ್ನೆಲ್ಲವನ್ನು ಕೂಡ ಮೊರದಲ್ಲಿಟ್ಟು ಮೊರದಲ್ಲ ಸಮೇತವಾಗಿ ಬಾಗಿಯನ್ನು ಬಿಡುವಂಥದ್ದು, ನೀರಿಗೆ ಹಾಕೋದ್ರಿಂದ ನಮಗೆ ಈ ಪೂಜಾ ಪದ್ಧತಿಯಿಂದ ಆ್ಯಕ್ಚುಲಿ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥವ್ರೂ ಕೂಡ ಇದ್ದಾರೆ. ಅಂತಂದರೆ ದಕ್ಷಿಣ ಭಾರತಕ್ಕೂ ಮತ್ತು ಉತ್ತರ ಭಾರತಕ್ಕೂ ಇರುವಂತಹ ಕೆಲವು ಸಂಪ್ರದಾಯಗಳು ಸ್ವಲ್ಪ ವಿಭಿನ್ನ ಆದ್ರೂ ಕೂಡ ಫಲ ಮಾತ್ರ ಒಂದೇನೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುವಂಥವರು ಇದ್ದಾರೆ, ಗೋಧೂಳಿ ಮುಹೂರ್ತದಲ್ಲೇ ಮಾಡುವಂಥವರು ಕೂಡ ಇದ್ದಾರೆ. ನಾವು ನಮಗೆ ಸಂಬಂಧಪಡುವಂಥದ್ದು ಸಂಜೆ ಟೈಮ್ನಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ಮಾಡುವಂತಹ ಈ ಭೀಮನ ಅಮಾವಾಸ್ಯೆಯ ಪೂಜೆಗಳ ಪ್ರಕಾರವಾಗಿ ಗಂಡನಿಗೆ ಪಾದಪೂಜೆ ಮಾಡುವುದರಿಂದ ಗಂಡನಿಗೆ ಆಯುಷ್ಯ ಅನ್ನುವಂಥದ್ದು ವೃದ್ಧಿ ಆಗುತ್ತದೆ ಮತ್ತು ಹೆಣ್ಣಿನಲ್ಲಿ ಆ ಮನೆಯ ಕುಟುಂಬದ ಹೆಣ್ಣುಮಗಳಿಗೆ ಇರುವಂತಹ ಅನಾರೋಗ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ ಮತ್ತು ಗಂಡ ಹೆಂಡತಿಯರಿಗೆ ಇರುವಂತಹ ಯಾವುದೇ ರೀತಿಯ ಕೌಟುಂಬಿಕ ಕಲಹ ಅನ್ನುವಂಥದ್ದು ಏನಿರುತ್ತೋ ಅದು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಆಗುತ್ತದೆ. ಇದೆಲ್ಲವನ್ನು ಕೂಡ ಹೇಗೆ ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಹೇಗಿರುತ್ತದೆ ಅಂದರೆ ಪೂರ್ವ ಜನ್ಮದಿಂದ ತಾತ ಮುತ್ತಾತರ ಕಾಲದಿಂದ ಬಂದಂತಹ ಒಂದು ಕನೆಕ್ಟಿವಿಟಿ, ಒಂದು ಬ್ಯಾಡ್ ಎನರ್ಜಿನೂ ಕೂಡ ಈ ಜನ್ಮದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ. ಬರುವಂತಹ ಒಂದು ಯೋಗ ಬಲ ಅನ್ನುವಂಥದ್ದು ತನಗೆ ತಾನೇ ದಕ್ಕುವಂತಹ ಮಾರ್ಗವೇ ಈ ಭೀಮನ ಅಮಾವಾಸ್ಯೆಯ ಪಾದಪೂಜೆಯ ಗಂಡನಿಗೆ ಮಾಡುವಂತಹ ಪಾದಪೂಜೆಯಿಂದ ನಮಗೆ ದಕ್ಕುತ್ತದೆ. ಭೀಮಶಂಕರ ವ್ರತದಿಂದನೂ ಕೂಡ ನಮಗೆ ಯೋಗ ಬಲ ಅನ್ನುವಂಥದ್ದು ದಕ್ಕುತ್ತದೆ. ಗುರುವಿನ ಆಜ್ಞೆಯಂತೆ ನಾವು ಭೀಮಶಂಕರ ವ್ರತವನ್ನು ನಾವು ಆಚರಣೆ ಮಾಡಿದಾಗ ನಮಗೆ ಸೂಕ್ತವಾದ ಮಾರ್ಗದರ್ಶನ ಅನ್ನುವಂಥದ್ದು ಕಂಡುಕೋಬಹುದು. ಹೆಂಗಳೆಯರು ಈ ಒಂದು ವ್ರತ ಆಚರಣೆಯನ್ನ ಹೇಗೆ ಮಾಡ್ಕೋಬೇಕು, ಇದಕ್ಕೆ ಒಂದು ಪ್ರಿಪರೇಷನ್ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋಂಥದ್ದನ್ನ ತಿಳಿಸ್ಕೊಟ್ರಿ ಗುರುಗಳೇ. ಆದ್ರೆ ಈಗ ಭೀಮೇಶ್ವರನ ದೇವಸ್ಥಾನ ನಮಗೆ ಎಲ್ಲ ಕಡೆ ಲಭ್ಯ ಇರೋದಿಲ್ಲ. ಹಾಗಾದ್ರೆ ಯಾವ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಇದನ್ನು ಹೇಗೆ ಒಂದು ಆಚರಣೆಯನ್ನ ಮಾಡುವಂಥದ್ದು ಪ್ರಮುಖವಾಗಿ ಹೆಂಗಳೆಯರು ಅಂತ? ಮುಖ್ಯವಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪ್ರತಿಯೊಂದು ಪೂಜೆ ಪುನಸ್ಕಾರಗಳಿಗೂ ಸಂಬಂಧಿಸಿದಂತೆಯೇ ನಾವು ಗುರುವಿನ ಆಜ್ಞೆಯಂತೆ ನಾವು ಪೂಜೆಯನ್ನು ನಾವೇ ಹಮ್ಮಿಕೊಂಡಾಗ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರುವಂತಹ ಮಾಡುವಂತಹ ಕೆಲವೊಂದು ಅಡಚಣೆ ತಪ್ಪು ತಾಪತ್ರೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥದ್ದು ತೆಗೆದುಕೊಳ್ತೀವಿ. ಹೀಗಿರುವಾಗ ನಾವು ಹೇಗೆ ಭೀಮಶಂಕರನಿಗೆ ಅಂದರೆ ಜ್ಯೋತಿರ್ಲಿಂಗಕ್ಕೆ, ದೇವಸ್ಥಾನಕ್ಕೆ, ತೀರ್ಥಕ್ಷೇತ್ರಕ್ಕೆ ಹೋಗಿ ನಾವು ಮಾಡೋಕ್ಕಾಗೋದಿಲ್ಲ ಅನ್ನೋವರು ನಾವು ಮನೆಯಲ್ಲೇ ಕುಳಿತುಕೊಂಡು ಪೂಜೆ ಅನ್ನುವಂಥದ್ದು ಮಾಡುವಂತಹ ವಿಧಾನ ಅಂತಂದರೆ ಮುಕ್ಕೋಟಿ ದೇವತೆಗಳಿಗೂ ಸಂಬಂಧಿಸಿದಂತಹ ಹಸುವಿನ ಗೋಪೂಜೆಯನ್ನು ಮಾಡಿ ತದನಂತರ ಸಗಣಿಯನ್ನು ತಂದು ನಾವು ದೇವತೆಗಳಿಗೆ ಅಧಿಪತಿ ಯಾರು? ಗಣೇಶನಿಗೆ ಅಂದರೆ ಸಗಣಿಯಿಂದ ಗಣೇಶನ ಮೂರ್ತಿಯನ್ನು ಮಾಡಿಕೊಂಡು ಅದಕ್ಕೆ 7 ಗರಿಕೆಗಳನ್ನು ಕೂಡ ಇಟ್ಟು ಅರಿಶಿನ ಕುಂಕುಮಗಳು ಮತ್ತು ಪಚ್ಚ ಕರ್ಪೂರದ ಸಮೇತ ನಾವು ಪೂಜೆಗಳನ್ನು ಧೂಪ ನೈವೇದ್ಯಗಳ ಪ್ರಕಾರವಾಗಿ ಮಾಡಿ ಮುಗಿಸಿ ತದನಂತರ ಕೆಮ್ಮಣ್ಣವಿನಿಂದ ನಾವು ಶಿವಲಿಂಗವನ್ನು ತಯಾರು ಮಾಡಿಕೊಂಡು ಮನೆ ಕುಟುಂಬ ಅಂಗಳದಲ್ಲಿ ಇಷ್ಟ ದೇವರ ಆರಾಧನೆ ಜೊತೆಗೆ ಮತ್ತು ಕುಲದೇವರ ಆರಾಧನೆ ಜೊತೆಗೆ ಈ ಭೀಮಶಂಕರ ಲಿಂಗವನ್ನು ತಯಾರು ಮಾಡಿಕೊಂಡು ನಾವು ಗಣಪತಿ ಪೂಜೆ ಮುಗಿದ ನಂತರ, ಗೋಪೂಜೆ ಮುಗಿದ ನಂತರ ಈ ಲಿಂಗುವಿಗೆ ನಾವು ಸಂಪೂರ್ಣವಾಗಿ ವ್ರತಗಳ ಮುಖಾಂತರದಿಂದ ನಾವು ಮಡಿಯಿಂದ ಇರಬೇಕು, ಮನೆ ಕುಟುಂಬ ಮಡಿಯಿಂದ ಇರಬೇಕು ಮತ್ತು ಗಂಡ ಹೆಂಡತಿರಿನಲ್ಲಿ ಬೆಳಗಿನ ಜಾವದಿಂದ ಅಂದರೆ ಬ್ರಾಹ್ಮಿ ಮುಹೂರ್ತದಿಂದನೇ, ಇವತ್ತಿನ ಭೀಮನ ಅಮಾವಾಸ್ಯೆ ಅಂತಂದರೆ ಬ್ರಾಹ್ಮಿ ಮುಹೂರ್ತದಿಂದನೇ ಇಬ್ಬರು ಮಾತಾಡ್ಕೋಬೇಕಾಗುತ್ತದೆ. ಮೊದಲೇ ಮಾತಾಡಿಕೊಂಡು ಸಂಕಲ್ಪ ಮಾಡ್ಕೋಬೇಕು. ಈ ಸಂಕಲ್ಪ ಮಾಡಿಕೊಂಡು ಇರುವಂತಹ ಕಷ್ಟ ಕಾರ್ಪಣೆಗಳು ಎಲ್ಲವನ್ನು ಕೂಡ ಬೇಕಾದರೆ ಬರೆದಿಟ್ಕೋಬಹುದು. ಮನೆ ದೇವರನ್ನ ಹೆಸರು ಬರೆದಿಟ್ಟು ಮತ್ತು ಅವರ ಹೆಸರು, ನಾಮ, ನಕ್ಷತ್ರ ಮತ್ತು ಜನ್ಮ ನಕ್ಷತ್ರವನ್ನು ಬರೆದಿಟ್ಟು ಡೇಟ್ ಆಫ್ ಬರ್ತನ್ನು ಬರೆದಿಟ್ಟು ಇಬ್ಬರದೂ ಕೂಡ ಅವರಿಗೆ ಏನು ಕಷ್ಟ ಕಾರ್ಪಣೆಗಳು ಇರುತ್ತೋ ಗಂಡ ಹೆಂಡತಿರನಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತಹ ರಾಶಿಯ ಅಧಿಪತಿಯ ಬೀಜ ಮಂತ್ರವನ್ನು ಕೂಡ ಬರೆದಿಟ್ಟು ಅವರಿಗೆ ಏನು ಬೇಕು ಅದನ್ನೆಲ್ಲವನ್ನು ಕೂಡ ಬರೆದಿಟ್ಟು ತದನಂತರ ಈ ಪೂಜೆಯನ್ನು ನಾವು ಗುರುಗಳ ಆಜ್ಞೆಯಂತೆ ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡು ಮಾಡಿದಾಗ
ನಮಗೆ ಸಂಪೂರ್ಣವಾಗಿ ಜ್ಯೋತಿರ್ಲಿಂಗದ ಒಂದು ವ್ರತ ಅನ್ನುವಂಥದ್ದು ಏನಿದೆಯೋ ಮನೆಯಲ್ಲೇ ಕುಳಿತುಕೊಂಡು ಮಾಡುವಂತಹ ಯೋಗ ಬಲ ಅನ್ನುವಂಥದ್ದು ನಮಗೆ ದಕ್ಕುತ್ತದೆ. ಅದು ಮಾತ್ರ ಅಲ್ದಿರಾನೆ ಅದನ್ನು ವಿಸರ್ಜನೆ ಮಾಡುವಂತಹ ಒಂದು ಪದ್ಧತಿ ಮುಖಾಂತರದಿಂದನೂ ಕೂಡ ಗಂಡನಿಗೆ ಪಾದಪೂಜೆ ಮುಗಿದಾದ ನಂತರ ಈ ಪೂಜೆಯನ್ನು ಕೂಡ ನಾವು ಮನೆ ಅಂಗಳದಲ್ಲೇ ಇರುವಂತಹ ನಮ್ಮ ಮನೆ ಒಳಗಡೆ ಇರುವಂತಹ ನಾವು ದೇವರ ಮನೆಗೆ ವಿಸರ್ಜನೆ ಮುಖಾಂತರದಿಂದ ಮಾಡಬಹುದು. ಅಥವಾ ತುಳಸಿ ಕಟ್ಟೆ ಗಿಡದಲ್ಲಿ ಇರುವಂತಹ ಪೂಜೆಗೆ ಒಂದು ರಂಗೋಲಿ ಮುಖಾಂತರದಿಂದನೂ ಕೂಡ ವಿಸರ್ಜನೆ ಮಾಡುವಂತಹ ಒಂದು ಪದ್ಧತಿ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಇದ್ದಾವೆ. ನಮ್ಮ ಸಂಪ್ರದಾಯಗಳ ಪ್ರಕಾರವಾಗಿ ಮಾಡಿದಾಗ ಜ್ಯೋತಿರ್ಲಿಂಗದ ಅಂದರೆ 12 ಜ್ಯೋತಿರ್ಲಿಂಗಗಳಿಗೂ ಸಂಬಂಧಿಸಿದಂತೆಯೇ ಭೀಮನ ಅಮಾವಾಸ್ಯೆಯಲ್ಲಿ ಭೀಮ ಜ್ಯೋತಿರ್ಲಿಂಗ ಅನ್ನುವಂಥದ್ದು, ಭೀಮೇಶ್ವರ ಜ್ಯೋತಿರ್ಲಿಂಗ ಅನ್ನುವಂಥದ್ದು ಸಾಕ್ಷಾತ್ ಶಿವ ಪಾರ್ವತಿಯರ ಆರಾಧನೆ ಹೇಗೋ ಅದೇ ರೂಪದಲ್ಲಿ ನಮ್ಮ ಮನೆಯಲ್ಲೇ ಈ ಮುಖಾಂತರದಿಂದ ನಾವು ಮಾಡ್ಕೋಬಹುದಮ್ಮ. ಸರಿ ಗುರುಗಳೇ, ಈ ಒಂದು ಆಚರಣೆಯನ್ನ ಮದುವೆ ಆದ ಕೂಡಲೇ ಹೆಂಗಳೆಯರು ಶುರು ಮಾಡುವಂಥದ್ದು. ಇಷ್ಟು ವರ್ಷ ತಾನು ಮಾಡ್ತೀನಿ ಅಥವಾ ಇಂಥ ಸಮಯದಲ್ಲಿ ನಾನು ಇದನ್ನ ಬಿಡ್ತೀನಿ, ಆ ಥರ ಏನಾದರೂ ಇದಕ್ಕೇನಾದರೂ ಪದ್ಧತಿ ಇದೆಯಾ ಗುರುಗಳೇ? ಉನ್ನತವಾಗಿ ಪ್ರತಿಯೊಬ್ಬರೂ ಕೂಡ ಮನೆತನದಲ್ಲಿ ಹಿಂದೂ ಸಂಪ್ರದಾಯಗಳಲ್ಲೇ ಬಂದಂತಹ ಪ್ರಾಮುಖ್ಯತೆ, ಕೆಲವು ಎಪಿಸೋಡ್ಗಳಲ್ಲೇ ಕೂಡ ನಾನು ಕೂಡ ಹೇಳಿದ್ದೀನಿ, ನಮ್ಮ ಸಂಪ್ರದಾಯಗಳು ಇನ್ನು ಮಿಕ್ಕಿದ ಉಳಿದ ಎಲ್ಲ ಸಂಪ್ರದಾಯಗಳಿಗೂ ಕೂಡ ತುಂಬ ಕಠಿಣವೂ ಹೌದು ಮತ್ತು ತುಂಬ ಫಲಕಾರಿನೂ ಕೂಡ ಹೌದು. ಹೀಗಿರುವಾಗ ನಮ್ಮ ಮನೆತನದಲ್ಲಿ ಬಂದಂತಹ ತಾತ ಮುತ್ತಾದ್ರ ಕಾಲದಿಂದನೂ ಕೂಡ ನಮ್ಮ ತಂದೆ ತಾಯಿಗಳಿಂದನೂ ಕೂಡ ನೋಡ್ಕೊಂಡು ಬಂದಂತಹ ನಾವು ಪೂಜಾ ಫಲ ನಮಗೆ ಈ ಆಷಾಢ ಮಾಸದ ಭೀಮನ ಅಮಾವಾಸ್ಯೆ ಪೂಜೆ ಅನ್ನುವಂಥದ್ದು. ಹೊಸದಾಗಿ ಕಲ್ಯಾಣ ಆಗಿಂಥವ್ರು ಅಂದರೆ ನವ ದಂಪತಿಗಳು ಮಾಡಲೇಬೇಕಾ ಅಥವಾ ಅನುಭವ ಆದಮೇಲೆ ತಿಳ್ಕೊಂಡಾದ್ಮೇಲೆ ಮಾಡಬೇಕಾ ಅನ್ನುವಂಥದ್ದು ಖಂಡಿತವಾಗ್ಲೂ ಇಲ್ಲ. ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕಾದಂಥವರು. ಯಾರಿಗೆ ಸಂತಾನ ಭಾಗ್ಯದಲ್ಲಿ ವಿಳಂಬ ಆಗ್ತಾ ಇರ್ತದೋ ಅವರೂ ಕೂಡ ಮಾಡಿದಾಗ ಆದಷ್ಟು ಬೇಗ ಆಯುಷ್ಯ ವೃದ್ಧಿ ಆಗಿರ್ಬೋದು, ವಂಶ ವೃದ್ಧಿ ಅನ್ನುವಂಥದ್ದು ಆದಷ್ಟು ಬೇಗ ಕಂಕಣ ಭಾಗ್ಯ ಫಲದಿಂದ ಮತ್ತು ಸಂತಾನ ಫಲದಲ್ಲಿನೂ ಕೂಡ ಯೋಗ ಬಲ. ಕಂಕಣ ಭಾಗ್ಯ ಫಲ ಹೇಗೆ ದಕ್ಕುತ್ತದೆ? ಯಾರು ಭೀಮನ ಅಮಾವಾಸ್ಯೆ ಮಾಡ್ತಾ ಇರ್ತಾರೋ ಮನೆಯಲ್ಲಿ ಕುಟುಂಬದಲ್ಲಿ ಅಥವಾ ಭೀಮ ಜ್ಯೋತಿರ್ಲಿಂಗದ ವಿಶೇಷ ಆರಾಧಕರು ಅನ್ನುವಂಥದ್ದು ಆ ಪೂಜಾ ಸಮಯದಲ್ಲಿ ಯಾರಿಗೆ ಕಂಕಣ ಭಾಗ್ಯ ಕೂಡು ಬರ್ತಾ ಇಲ್ಲ, ವಯಸ್ಸಾಗ್ತಾ ಇರುತ್ತೆ, ಏಜ್ ಮೀರ್ತಾ ಇರುತ್ತೆ, ಆದ್ರೂ ಕೂಡ ಕಂಕಣ ಭಾಗ್ಯ ಕೂಡ ಬರ್ತಾ ಇಲ್ಲ ಅನ್ನೋರು ಕೂಡ ಈ ಪಾದ ಪೂಜೆಗಳನ್ನು ನೋಡುವುದರಿಂದ ಮತ್ತು ಭೀಮ ಜ್ಯೋತಿರ್ಲಿಂಗದ ಶಿವ ಪೂಜೆಯನ್ನು ಮಾಡುವಂತಹ ಯೋಗ ಬಲವನ್ನು ನೋಡುವುದರಿಂದ ಮತ್ತು ಗಿರಿಜಾ ಕಲ್ಯಾಣ ಪೂಜೆ ಅನ್ನುವಂಥದ್ದು ಮಾಡುವಂತಹ ಯೋಗ ಬಲ ವ್ರತವನ್ನು ನೋಡುವುದರಿಂದನೂ ಸಂಪೂರ್ಣವಾಗಿ ಅವರಿಗೆ ಕಂಕಣ ಭಾಗ್ಯ ಫಲವನ್ನು ಕೂಡ ಕೂಡು ಬರುತ್ತದೆ. ಅಂತಹ ವಿಶೇಷವಾಗಿ ಈ ದಿನದ ಮಹಿಮೆ ಅನ್ನುವಂಥದ್ದು ಕೂಡ ನಾನು ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಮಾಡಿದಾಗ ಅನುಸರಿಸಿದಾಗ ನಮ್ಮ ಈ ಆಷಾಢ ಮಾಸದಲ್ಲಿ ಅಮಾವಾಸ್ಯೆಯ ನಂತರ ಹೊಸ ಜ್ಯೋತಿ ಅನ್ನುವಂಥದ್ದು ಉದ್ಭವ ಆಗುತ್ತದೆ. ಮನೆ ಕುಟುಂಬಕ್ಕೆ ಒಂದು ಹೊಸ ಬೆಳಕು ಅನ್ನುವಂಥದ್ದು ಬರುತ್ತದೆ. ಮತ್ತು ಯಾರು ಈ ವ್ರತವನ್ನು ಆಚರಣೆ ಮಾಡ್ತಾರೋ ಅಂದರೆ ಮದುವೆ ಆಗದೇ ಇರೋರು ಇರ್ತಾರೆ ಆಚರಣೆ ಮಾಡುವಂಥವರು ಭೀಮ ಜ್ಯೋತಿರ್ಲಿಂಗ ವ್ರತವನ್ನು, ಮತ್ತು ಮದುವೆ ಆದ ನಂತರ ಸತಿಪತಿಯಲ್ಲಿ ಮಾಡುವಂತಹ ಗಂಡನಿಗೆ ಪಾದಪೂಜೆ ಮಾಡುವಂಥದ್ದರಿಂದನೂ ಕೂಡ ಹೊಸ ಚೈತನ್ಯದ ಒಂದು ಬೆಳಕು ಅನ್ನುವಂಥದ್ದು ಆ ನವ ದಂಪತಿಗಳಿಗೂ ಕೂಡ ಮತ್ತು ಅನ್ವಯಿಸುತ್ತದೆ. ಸರಿ ಗುರುಗಳೇ, ತಾವು ತಿಳಿಸ್ಕೊಟ್ರಿ. ಈಗ ಹೆಂಗಳೆಯರು ಭೀಮನ ಅಮಾವಾಸ್ಯೆ ದಿನ ಗಂಡನ ದೀರ್ಘಾಯುಸ್ಸಿಗಾಗಿ ಮಾಡುವಂತಹ ವಿಶೇಷ ಪೂಜೆ ಇದೆ. ಇದರ ಜೊತೆಗೆ ಮದುವೆ ಆಗದಿರುವಂತಹವರು ಕೂಡ ಈ ಒಂದು ವಿಶೇಷ ಪೂಜೆಯನ್ನ ತನಗೆ ಒಳ್ಳೆಯ ಗಂಡ ಸಿಗಲಿ ಅನ್ನುವಂತಹ ಒಂದು ಪ್ರಾಪ್ತಿಗಾಗಿ ಒಂದು ಪೂಜೆಯನ್ನ ಮಾಡಬಹುದು ಅನ್ನುವಂಥದ್ದನ್ನ ತಿಳಿಸ್ಕೊಟ್ರಿ. ಇದರ ಜೊತೆಗೆ ಆ ದಿನ ಒಂದು ವ್ರತವನ್ನ ಮಾಡುವಾಗ ಅವರು ಉಪವಾಸ ಇರುವಂತಹದ್ದು ಕೇಳ್ಪಟ್ಟಿದ್ದೀವಿ. ಉಪವಾಸ ಇದ್ದ ನಂತರ ಅಂದ್ರೆ ಪೂಜೆಯ ನಂತರ ಯಾವ ಒಂದು ನೈವೇದ್ಯವನ್ನ ಅವರು ಸ್ವೀಕಾರ ಮಾಡಬಹುದು ಗುರುಗಳು? ಮುಖ್ಯವಾಗಿ ಈ ಅಮಾವಾಸ್ಯೆ ದಿನದಂದು ಬೆಲ್ಲದಲ್ಲೇ ಮಾಡದಂತಹ ಯಾವುದೇ ಪದಾರ್ಥ, ಸಿಹಿ ಪದಾರ್ಥವನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ನೈವೇದ್ಯವಾಗಿ ಶಿವನಿಗೆ ಆರಾಧನೆಯಾಗಿ ಕೊಡುತ್ತೇವೆ. ಎರಡನೇದಾಗಿ ಮೊಸರನ್ನವನ್ನು ಕೂಡ ಸಂಪೂರ್ಣದನ್ನೇ ಮೊಸರದಿಂದ ಮಾಡದಂತಹ ಯಾವುದೇ ತಿನಿಸುಗಳನ್ನು ಕೂಡ ಭಗವಂತನಿಗೆ ಉಪ್ಪು ಮತ್ತು ಸಿಹಿ ಸಾಧ್ಯವಾದಷ್ಟು ಸಮ ಪ್ರಮಾಣದಲ್ಲೇ ಇರಬೇಕಾಗುತ್ತದೆ. ಹಾಕಿದಾಗ ನಮಗೆ ಇರುವಂತಹ ಏನು ನಮ್ಮಲ್ಲಿ ಇರುವಂತಹ ಕಷ್ಟ ಮತ್ತು ಕಾರ್ಪಣ್ಯಗಳು, ಕಷ್ಟ ಮತ್ತು ನೋವು, ಸುಖ ಮತ್ತು ದುಃಖ, ಇವು ಎರಡವನ್ನೂ ಕೂಡ ಸರಿ ಸಮಾನವಾಗಿ ಅಂತಂದರೆ ಸಿಹಿ ಮತ್ತು ಉಪ್ಪು ಈ ಎರಡರಿಂದನೂ ಕೂಡ ನಾವು ನೈವೇದ್ಯವಾಗಿ ಭಗವಂತನಿಗೆ ಅರ್ಪಿಸಿ ನಾವು ಸಿಹಿ ತಿಂಡಿಗಳನ್ನು ನಾವು ಮಾಡಿಕೊಂಡು ಮತ್ತು ತದನಂತರ
ಆಹಾರದ ಪದ್ಧತಿಗಳಲ್ಲಿ ಅಂದರೆ ಪ್ರಸಾದ ರೂಪದಲ್ಲಿ ದೇವಸ್ಥಾನದ ಸನ್ನಿಧಾನದಲ್ಲಿ ನಮಗೆ ಗೊತ್ತಿರುವಂತಹ ಅಕ್ಕಪಕ್ಕದ ಜನಗಳಿಗೂ ಕೂಡ ಪ್ರಸಾದದ ರೂಪದಲ್ಲಿ ಕೊಟ್ಟಾಗ ನಮ್ಮಲ್ಲಿ ಇರುವಂತಹ ಎಲ್ಲ ಕರ್ಮಗಳನ್ನು ಹೋಗಲಾಡಿಸುವುದಕ್ಕೆ ಪ್ರಸಾದ ರೂಪದಲ್ಲಿ ಅನುಕೂಲವಾಗುತ್ತದೆ. ಗುರುಗಳೇ, ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಕೇಳ್ತೀನಿ ಅಂತಂದ್ರೆ, ಈಗ ಕೈಗೆ ದಾರವನ್ನ ಕಟ್ಟುವಂಥದ್ದು ಕೂಡ ಆ ದಿನ ಬಹಳ ವಿಶೇಷ ಅಂತ ಹೇಳ್ತಾರೆ. ತದನಂತರ ನಾವು ಕೈಯಿಂದ ತೆಗೆದ ಮೇಲೆ ಅದನ್ನ ಎಲ್ಲಿ ಇಡಬೇಕು, ಹೇಗೆ ಅದನ್ನ ಒಂದು ವಿಸರ್ಜನೆ ಮಾಡುವಂಥದ್ದು ಗುರುಗಳು? ಮುಖ್ಯವಾಗಿ ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡುವುದಕ್ಕಿಂತ ಮೊದಲನೇದಾಗಿ ನಾವು ಸಂಕಲ್ಪ ಮಾಡ್ಕೊಳ್ತೀವಿ. ಆ ಸಂಕಲ್ಪ ಮಾಡಿಕೊಂಡಾಗ ನಮಗೆ ರಕ್ಷಾ ಕವಚ ಅನ್ನುವಂಥದ್ದು ನಾವು ಕಟ್ಕೊಳ್ತೀವಿ. ಹೀಗೆ ಪ್ರತಿಯೊಂದು ರಕ್ಷಾ ಕವಚ ಅನ್ನುವಂಥದ್ದು ನಾವು ಹೇಗೆ ಒಂದು ಮುಹೂರ್ತದ ರೂಪದಲ್ಲಿ, ಮುಹೂರ್ತ ಒಂದು ಲಗ್ನ ಅನ್ನುವಂಥದ್ದು ಹೇಗೆ ಇಡ್ತೀವೋ, ಲಗ್ನ ಮಾಡೋಕ್ಕಿಂತ ಮುಂಚಿತವಾಗಿ ಆ ಮುಹೂರ್ತದ ಪೂಜೆ ಅನ್ನುವಂಥದ್ದು ಮುಖ್ಯವಾಗಿ ಆ ಪೂಜೆ ಸಕ್ಸಸ್ ಆಗಬೇಕು, ಅಂದರೆ ನಮ್ಮ ಸಂಕಲ್ಪ ಈಡೇರಬೇಕು ಅನ್ನುವಂಥದ್ರಿಂದಲೇ ಭಗವಂತನಿಗೆ ಅರ್ಪಿಸಿ ನಾವು ರಕ್ಷಾ ಕವಚ ಅನ್ನುವಂಥದ್ದು ಕಟ್ಟಿಕೊಳ್ತೇವೆ. ಕಟ್ಟಿಕೊಂಡಾದ ನಂತರ ಅದು 24 ಗಂಟೆಗಳ ಕಾಲ ನಮ್ಮ ಕೈಯಲ್ಲೇ ಇರಬೇಕು. ಪೂಜೆ ಮುಗಿದ ತಕ್ಷಣ ನಾನೆಲ್ಲೋ ಹೊರಗಡೆ ಹೋಗಬೇಕು, ಆಕಸ್ಮಿಕವಾಗಿ ನಾನು ಇರಬಾರ್ದು ಅನ್ನುವಂಥದ್ದು ನಮ್ಮ ತಪ್ಪು ಕಲ್ಪನೆ. ಅವುಗಳಿಂದನೂ ಕೂಡ ನಮಗೆ ಆಟೋಮೆಟಿಕ್ ಆಗಿ ನಾವು ಮಾಡಿದಂತಹ ಪೂಜಾ ಫಲ ನಮಗೆ ದಕ್ಕುವುದಿಲ್ಲ, ಆ ಕ್ಷಣದಲ್ಲಿ ಇರುತ್ತದೆ. ತದನಂತರ ನಾವು ಮಿಸ್ಯೂಸ್, ನಮಗೆ ಗೊತ್ತಿದ್ದು ಮಾಡ್ತೀವಿ, ಗೊತ್ತಿಲ್ಲದಿರೋನು ಮಾಡ್ತೀವಿ, ತೆಗೆದುಬಿಟ್ಟು ಎಲ್ಲಂದ್ರೆಲ್ಲ ಹಾಕುವಂಥದ್ದು ಕರೆಕ್ಟ್ ಅಲ್ಲ. ಆಗಿರುವಾಗ 24 ಗಂಟೆಗಳ ಕಳೆದಾದ ನಂತರ ಅದನ್ನು ತೆಗೆದು ಸಂಪೂರ್ಣವಾಗಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ನೀರಿಗೆ ಹಾಕುವಂಥದ್ದು. ನೀರಿಗೆ ಹಾಕುವಂಥದ್ದು ಅವಕಾಶಗಳಿಲ್ವಾ, ನಾವು ಅಶ್ವತ್ಥಕಟ್ಟೆ ಗಿಡಕ್ಕೆ ಬುಡಕ್ಕೆ ಕಟ್ಟುವಂಥದ್ದು ಅಥವಾ ಬುಡದಲ್ಲೇ ಹಾಕುವಂಥದ್ದು ಮತ್ತು ನಾಗರ ಕಲ್ಲುಗಳಿಗೆ ಹಾಕುವಂಥದ್ದು ಕೂಡ ನಮಗೆ ಯೋಗ ಬಲ ಅನ್ನುವಂಥದ್ದು. ಅಂತಂದರೆ 7 ಜನ್ಮಗಳಿಗೂ ಸಂಬಂಧಿಸಿದಂತೆಯೇ ಈ ನಮಗೆ ನಾಗಲೋಕಗಳಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಾಪಾಡ್ತಾ ಇರುವಂಥದ್ದು ಯೋಗ ಬಲ ಅನ್ನುವಂಥದ್ದು ನಾಗಸ್ವರಗಳಿಂದನೇ. ಆದ ಕಾರಣದಿಂದ ಈ ಭೀಮನ ಅಮಾವಾಸ್ಯೆಯಲ್ಲಿ ಕಟ್ಟಿಕೊಂಡಂತಹ ಕಂಕಣದ ದಾರವನ್ನು ನಾವು ಆ ಕ್ಷಣದಲ್ಲೇ ಬಿಚ್ಚಿದ್ದೀರ 24 ಗಂಟೆಗಳ ನಂತರ ಅದನ್ನು ವಿಸರ್ಜನೆ ಮಾಡಿದ್ರೆ ನಮಗೆ ಮೋಕ್ಷ ಅನ್ನುವಂಥದ್ದು ದಕ್ಕುವುದಕ್ಕೆ ಸುಲಭ ಮಾರ್ಗ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭೀಮನ ಅಮಾವಾಸ್ಯೆ ಅಂತಂದ್ರೆ ಆಷಾಢ ಮಾಸದಲ್ಲಿ ಬರುವಂತಹ ಈ ಭೀಮನ ಅಮಾವಾಸ್ಯೆಯ ಬಗ್ಗೆ ಸಾಕಷ್ಟು ಉತ್ತಮ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹೆಂಗಳೆಯರು ಯಾವ ರೀತಿಯಾಗಿ ಒಂದು ಪೂಜೆಯನ್ನ ಮಾಡಬೇಕು, ವ್ರತಾಚರಣೆಯನ್ನ ಮಾಡಬೇಕು, ಉಪವಾಸ ಇದ್ದಾಗ ಯಾವ ನೈವೇದ್ಯವನ್ನ ಸ್ವೀಕರಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಗುರುಗಳು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡೋದ್ರಲ್ಲ ಇವತ್ತಿನ ಕಾರ್ಯಕ್ರಮವನ್ನ. ಭೀಮನ ಅಮಾವಾಸ್ಯೆ ಅಂತಂದ್ರೆ ಏನು, ವ್ರತಾಚರಣೆ ಹೇಗೆ, ಯಾವ ರೀತಿಯಾಗಿ ಒಂದು ಪೂಜೆಯನ್ನ ಮಾಡಬೇಕು, ಭೀಮೇಶ್ವರನನ್ನ ಪೂಜೆ ಮಾಡೋದು ಹೇಗೆ, ಹಾಗೆ ಹೆಂಗಳೆಯರು ವ್ರತಾಚರಣೆಯನ್ನ ಮಾಡೋದು ಹೀಗೆ, ಇದರ ಜೊತೆಗೆ ಮದುವೆ ಆಗದೆ ಇದ್ದಂತಹ ಕನ್ಯೆಯರು ಕೂಡ ಹೇಗೆ ಒಂದು ಈ ಪೂಜೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಹಾಗೇನೆ ಇದೇ ರೀತಿಯಾದ ಉತ್ತಮ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ತಾವು ನೋಡ್ಬೇಕು ಅಂತಂದ್ರೆ ತ್ರಿಕಾಲ ಜ್ಯೋತಿಷ್ಯ ಪೀಠಂನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.